ಈಗ ಬಂದು ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಲೆಫ್ಟಲ್ಲಿ ಕಾಣ್ತಿರೋದೆ ಡೈಮಂಡ್ ಡಿಸ್ಟ್ರಿಕ್ಕು. ಮುಂದೆ ಹೋದರೆ ಆಟೋ ಅಡ್ಡ ಇದೆ, ಇಲ್ಲ ಅಂತಂದರೆ ದೊಂಬ್ಳೂರು ಬ್ರಿಡ್ಜು. ಆ ಕಡೆ ಸೈಡ್ ನೋಡ್ಬೋದು, ರೈಟ್ ಸೈಡಲ್ಲಿ ಟುವರ್ಡ್ಸು ಮಾರ್ತಳ್ಳಿ ಕಡೆಗೆ ಯಾವ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಆಲ್ರೆಡಿ 3 ಡ್ಯೂಟಿ ಕಂಪ್ಲೀಟ್ ಆಗಿದೆ. ಇದು ಬಂದು ನಮ್ಮ ಯಾತ್ರಿನಲ್ಲಿ ಒಂದು ಟ್ರಿಪ್ಪು, ಊಬರಲ್ಲಿ ಒಂದು ಟ್ರಿಪ್ ಆಗಿದೆ. ಅದ್ರ ಜೊತೆಗೆ ರ್ಯಾಪಿಡೋದಲ್ಲಿ ಕೂಡ ಒಂದು ಟ್ರಿಪ್ ಮಾಡಿದ್ದೀನಿ. ಸೊ ಒಟ್ಟು ಆಗಿರುವಂಥ ಟ್ರಿಪ್ಪು 3 ಟ್ರಿಪ್ಪು ಆಯಿತಾ, 3 ಅಪ್ಲಿಕೇಶನಿಂದ. ಇವತ್ತೊಂದು ದಿವಸ ಹೆಂಗಿರುತ್ತೆ ಅಂತ ಮತ್ತೆ ಹೇಳಬೇಕು ಅಂತಂದರೆ ಟ್ರಾಫಿಕ್ ತುಂಬ ಇದೆ, ಅದ್ರ ಜೊತೆಗೆ ಬಿಸಿಲೋಡಿತಾ ಇದೆ ಆಯಿತಾ, ಸಿಕ್ಕಾಬಟ್ಟೆ ಧಗೆ. ಈಗ ಬಂದು ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಮುರುಗೇಶ್ ಪಾಳ್ಯದಲ್ಲಿದ್ದೀನಿ. ಸರಿನಾ, ಡ್ಯೂಟಿಗಳಂತೂ ಬರ್ತಿದೆ, ಇಲ್ಲ ಅಂತಲ್ಲ. ಆದರೆ ನನ್ನ ಗಾಡಿನಲ್ಲಿ ಗ್ಯಾಸ್ ಇಲ್ಲ. ಸೊ ಗ್ಯಾಸು ರೆಡ್ ಪಾಯಿಂಟಲ್ಲಿದೆ, ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ. ಸೊ ಯಾವುದಾದ್ರೂ ಕೋರಮಂಗ್ಲನೋ HSR ಕಡೆಗೆ ಹಾಕ್ಕೊಂಡು ಹೋಗ್ಬೇಕು. ಟೈಮ್ ಎಷ್ಟಾಯಿತು ಅಂದರೆ 5 ಗಂಟೆ 24 ನಿಮಿಷ. ಇದರಲ್ಲಿ ನಮ್ಮ ಯಾತ್ರಿನಲ್ಲಿ ನಾನು ಎಷ್ಟು ಮಾಡಿದ್ದೀನಿ ಅಂತ ನೋಡೋದಾದರೆ, ಇದು ಯಾವುದೋ ಸೆಕೆಂಡ್ ಬ್ಲಾಕ್ ಅಂತ ಒಂದು ಸಿಕ್ತು, ಅದನ್ನು ಎತ್ಕೊಂಡಿದ್ದೀನಿ. ಅಯ್ಯಯ್ಯಪ್ಪ, ಎಷ್ಟು ದೂರ ಐತಿದು. ಓಕೆ, ಇದನ್ನು ಪಿಕಪ್ ಮಾಡ್ತೀನಿ ಹೋಗಿ. ಆ್ಯಟ್ ಲೊಕೇಶನ್ ಅಂತ ಇದ್ದಾರೆ. ಓಕೆ, ಐ ಆಮ್ ಆನ್ ಮೈ ವೇ ಅಂತ ಹಾಕ್ತೀನಿ. ಕೋರಮಂಗ್ಲಾಗಿರೋದು ಸೆಕೆಂಡ್ ಬ್ಲಾಕ್ ಅಂತ ಇದೆ. ಒಳ್ಳೊಳ್ಳೆ ಡ್ಯೂಟಿಗಳು ಬರ್ತಿದೆ ಆಯಿತಾ. ಬಟ್ ಏನಂತಂದರೆ ನಮಗೆ ಎತ್ಕೊಳಕ್ಕೆ ಆಯ್ತಿಲ್ಲ. ಅದನ್ನು ಕ್ಯಾನ್ಸಲ್ ಮಾಡಿದ್ರು ಕಸ್ಟಮರು. ಮತ್ತು ಐ ಲೊಕೇಶನ್ ಅಂತ ಹಾಕ್ತಾರೆ, ಮತ್ತೆ ನೋಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ ಗುರು. ಸೊ ಯಾವುದಾದ್ರು ಕೋರಮಂಗ್ಲ ಕಡೆ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗ್ಬೇಕು. ಊಬರಲ್ಲಿ 457 ರೂಪಾಯಿ ಆಗಿದೆ. ಹಾಗೆ 200 ರೂಪಾಯಿ ಇದರಲ್ಲಾಗಿದೆ ನಮ್ಮ ಯಾತ್ರಿನಲ್ಲಿ. ಅದ್ರ ಜೊತೆಗೆ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಮಾಡಿದೆ. ರ್ಯಾಪಿಡೋದಲ್ಲಿ ಒಂದು 400 ಬರ್ತಾ ಇದ್ದಾವೆ, ಆದರೆ ಎತ್ಕೊಳಕ್ಕಾಗಲ್ಲ. ರೀಸನ್ ಬಂದು ಆಗಲೇ ಹೇಳ್ದಂಗೆ ಗ್ಯಾಸ್ ಇಲ್ಲ. ಹೊಟ್ಟೆ ಉರಿಸ್ತೈತೆ ನೋಡ್ರಿ, ಎಂತೆಂಥ ಬಾಡಿಗೆಗಳು ಬರ್ತಿದ್ದಾವೆ ಅಂತ ಬಂದಿದ್ದೀನಿ. ಇನ್ನೂ ರಶ್ ಇದೆ, ಹಿಂದೆ ಕೂಡ ಗಾಡಿ ಇದ್ದಾವೆ. ಸೊ ಒಂದು ಇಂದಿರಾನಗರಕ್ಕೆ ಸಿಕ್ಕೈತೆ. ಕಸ್ಟಮರ್ಗೆ ಹೇಳ್ದೆ ನನ್ನ ಗ್ಯಾಸ್ ಇಲ್ಲ, ಹಂಗಾಗಿ ಗ್ಯಾಸ್ ಹಾಕಿಸ್ಕೊಂಡೇ ಹೋಗ್ಬೇಕು, ಇಲ್ಲ ಅಂತಂದರೆ ಆಗಲ್ಲ, ಪಿಕಪ್ ಮಾಡಲ್ಲ ಅಂತ. ಓಕೆ ಅಂತ ಒಪ್ಕೊಂಡವ್ರೆ. ಪೆಟ್ರೋಲಲ್ಲಿ ಓಡಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು 5 ಕಿಲೋಮೀಟ್ರ್ ಪೆಟ್ರೋಲ್ ಓಡಿಸಾಯಿತು. ಇಲ್ಲಿ ಗ್ಯಾಸ್ ಹಾಕ್ಸಿದ ಮೇಲೆ ಮಿಕ್ಕಿದ್ದು ಡ್ಯೂಟಿ. ಬೆಂಗಳೂರಲ್ಲಿ ಯಾವ ನಾಡಿ ಬರ ಇದೆ ಅಂತ ನೋಡ್ಬೋದಾಯ್ತಾ ಗ್ಯಾಸ್ಗಳಿಗೆ. ಸಾಯಂಕಾಲ ಆಯ್ತಿದ್ದಂಗೆ ಕಾಫಿ ಏನಾದರೂ ಕುಡಿಬೇಕು, ಆವಾಗಲೇ ಅದಕ್ಕೆ ಒಂಥರ ಸುಖ ಅಂತ ಹೇಳ್ಬೋದಾಯ್ತಾ. ಎಲ್ಲಿದ್ದೀನಿ ಅಂತಂದರೆ ಇಂದಿರಾನಗರದಲ್ಲಿದ್ದೀನಿ, ಡಬಲ್ ರೋಡಲ್ಲಿ. ಹೋಗಿ ಒಂದು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ಹೋಟೆಲು, ಹೋಗಿ ಕಾಫಿ ಕುಡ್ಕೊಂಬರೋಣ. ಕಾಫಿ ತೊಗೊಂಡಿದ್ದೀನಿ, ಇನ್ನು ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸ. ಟೈಮ್ ಎಷ್ಟಾಗಿದೆಪ್ಪ ಅಂತ ಅಂದರೆ 7 ಗಂಟೆ 52 ನಿಮಿಷ. ಏನೋ ಸಮಾಧಾನ ಇಲ್ಲ. ಫಸ್ಟು ಕಾಫಿ ಕುಡಿಯೋಣ, ಆಮೇಲೆ ಮಿಕ್ಕಿದ ಕೆಲಸ ಅಂತ. ಕಾಫಿ ಎಲ್ಲ ಕುಡ್ದಾಯಿತು, ಬನ್ನಿ. ಟೈಮ್ ಆಯಿತು. ಇನ್ನೂ ಒಂದು ಡ್ಯೂಟಿ ಸಿಕ್ಬಿಟ್ರೆ ಊಬರಲ್ಲಿ 30 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಆಲ್ರೆಡಿ 7 ಗಂಟೆ 56 ನಿಮಿಷ. ಸೊ ಯಾವುದಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರೋದು. ಸಡನ್ನಾಗಿ ಏನಕ್ಕಪ್ಪ ಇಷ್ಟೊಂದು ಡ್ಯೂಟಿ ಸ್ಟಾರ್ಟ್ ಆಗಿದ್ದು ಅಂತಾದರೆ ಕೇಳೋದಾದ್ರೆ, ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದಾಗಿ ಡ್ಯೂಟಿಗಳು ಜಾಸ್ತಿ. ಅಂದರೆ ಲಾಂಗ್ ವೀಕೆಂಡ್ ಇದೆ ಅಲ್ವಾ, ಹಂಗಾಗಿ ಜಾಸ್ತಿ ಡ್ಯೂಟಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಊರಿಗೀರೆಲ್ಲ ಹೋಗೋರೆಲ್ಲ ಹೋಗ್ತಾರೆ. ಆಮೇಲೆ ವರಮಹಾಲಕ್ಷ್ಮಿ ಕೂಡ ಬರುತ್ತೆ. ಸೊ ಲಾಂಗ್ ವೀಕೆಂಡ್ ಇದೆ. ಸರ್ ಲೇಔಟಲ್ಲಿ ಇದ್ದೀನಿ. ಜಸ್ಟ್ ಒಂದು ಡ್ರಾಪ್ ಆಯಿತು ಇಂದಿರಾನಗರದಿಂದ HSRಗೆ. ಈಗ ಇನ್ನೊಂದು ಡ್ಯೂಟಿ ಸಿಕ್ಕೈತೆ ಇಂದಿರಾನಗರ ಕಡೆಗೇನೆ. ಸೊ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲಿ. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂದರೆ 8 ಗಂಟೆ 52 ನಿಮಿಷ. ಇವರೇ ಕಸ್ಟಮರು. 33 ನಿಮಿಷ ತೋರಿಸ್ತಿದೆ. 10 ಕಿಲೋಮೀಟ್ರು. 9 ಗಂಟೆ 25 ನಿಮಿಷಕ್ಕೆ ಕಸ್ಟಮರ್ ಮತ್ತೆ ಇಳಿದು ಹೋದ್ರು. ಇಂದಿರಾನಗರದಲ್ಲಿ ಡ್ರಾಪ್ ಆಯಿತು. ಈಗ ಯಾವುದಾದ್ರೂ ಇನ್ನು ಮನೆ ಕಡೆಗೆ ಹಾಕ್ಕೊಂಡು ಹೋಗ್ಬೇಕು. ನಾಳೆ ಕ್ಲೋಸ್ ಇರುತ್ತೆ ಅಂತ ಮೋಸ್ಟ್ಲಿ ಎಲ್ಲರೂ ಇವತ್ತೇ ಪಾರ್ಟಿ ಮಾಡ್ತಾ ಕೂತಿದ್ದಾರೆ. ಈಗ ಬಂದು ಎಲ್ಲಿದ್ದೀನಿ ಅಂತ ಅಂದರೆ ಮೇನು ಇಂದಿರಾನಗರದಲ್ಲಿದ್ದೀನಿ.
ಫುಲ್ಲು ಪಾರ್ಟಿ ದಿವಸ, ಅದಕ್ಕೋಸ್ಕರ ಫುಲ್ ಪಾರ್ಟಿ ಮಾಡಿ. ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅಂತ ಅಂದರೆ ಎಣ್ಣೆ ಅಂದ್ಬಿಟ್ರೆ ಫುಲ್ಲು ಅಂತ ಹೇಳ್ಬೋದಾಯ್ತಾ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ದಿವಸ ರಜಾ ಸಿಗುತ್ತೆ ಅಂದ್ಬಿಟ್ರೆ ಬಂದು ಫುಲ್ ಪಾರ್ಟಿ ಮಾಡಿಬಿಡ್ತಾರೆ, ಏನು ಬೇಕಾದರೂ ಮಿಸ್ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಎಣ್ಣೆ ಹೊಡೆಯೋದು ಮಾತ್ರ ಮಿಸ್ ಮಾಡೋದಿಲ್ಲ. ದಟ್ ಈಸ್ ಬೆಂಗಳೂರು. ಇರೋ ಬರೋ ಪಬ್ಬು ಬಾರ್ ಎಲ್ಲ ತುಂಬಿ ತುಳುತ್ತೈತೆ. ಇವತ್ತು ಡ್ಯೂಟಿಗಳಿಗೆ ಹಬ್ಬ ಅಂತ ಹೇಳ್ಬೋದು. ಮಿಸ್ ಇಲ್ಲ, ನನ್ನ ಲೆಕ್ಕದಲ್ಲಿ ಒಂದು 11-12 ಗಂಟೆವರೆಗೂ ಇವತ್ತೇನು ಮಿಸ್ ಆಗಲ್ಲ. ಯಾಕೆ ಅಂತ ಅಂದರೆ ಊರಿಗೆಲ್ಲ ಹೋಗೋರು ಇರ್ತಾರಲ್ವ, ಹಂಗಾಗಿ ಅವ್ರ ಡ್ಯೂಟಿ ಅಂತೂ ಮಿಸ್ ಇಲ್ಲ. ಇವಾಗೊಂದು ನನಗೆ ಡ್ಯೂಟಿ ಸಿಕ್ಕೈತೆ. ಎಲ್ಲಿಗಪ್ಪ ಅಂದರೆ ಸರ್ಜಾಪುರ ರೋಡು ದೊಡ್ಡಕನ್ನಲ್ಲಿ ಕೂಡ ಅಲ್ಲ, ಅದು ಸಾಕಿಟ್ ಅಂದರೆ ರೈನ್ಬೋ ಡ್ರೈವ್ ಹತ್ರ ಇದು ಡ್ರಾಪ್ ಇರೋದು. ಅವ್ರನ್ನ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಡುಗೆಗಳಂತೂ ಚೆನ್ನಾಗೇ ಬರ್ತಿದೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಜಾಸ್ತಿ ಲೇಟ್ ಆಗೋಯ್ತು ಅಂದರೆ ನನಗೆ ಮನೆಗೆ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆ ರೀಸನಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಹೆಂಗೂ ನನಗೆ ಗೊತ್ತಾಯಿತು, ಎನಿವೆ ಇವತ್ತು ಡ್ಯೂಟಿಗಳಿದ್ದಾವೆ ಅಂತ ಅಂದ್ಬಿಟ್ಟು HSR ಇಂದ ಈ ಕಡೆ ಇಂದಿರಾನಗರಾಗ ಒಂದು ಹಾಕ್ಕೊಂಬಂದೆ. ಮತ್ತು ಇಲ್ಲಿಂದ ಇವಾಗ ಹಿಂಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಒಂದು 10 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ಆ ಕಡೆ ಟುವರ್ಡ್ಸ್ ನಮ್ಮ ಮನೆ ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ. ಅವ್ರನ್ನ ಡ್ರಾಪ್ ಹಾಕ್ಬಿಟ್ರೆ ಒಂದು ಮಟ್ಟಕ್ಕೆ ಇವತ್ತು ಅರ್ನಿಂಗ್ ನಡೆದಿದೆ ಅಂತ ಹೇಳ್ಬೇಕು. ಅಂತಂದರೆ ನಾರ್ಮಲಾಗಿ ಏನಾಗ್ಬಿಡುತ್ತೆ, ಸುಮಾರು ನಮ್ಮ ಆಟೋ ಫೀಲ್ಡಲ್ಲಿ ಇರೋರು ಕೂಡ ಊರಿಗೆ ಹೋಗೋರು ಕೂಡ ಇರ್ತಾರೆ. ಸೊ ಹಂಗಾಗಿ ಅವರು ಕೂಡ ಆಟೋ ಓಡಿಸೋರು ಕೂಡ ಇರಲ್ಲ. ಸೊ ಇದೇನೇ ಲೊಕೇಶನ್ನು, ಪಿಕಪ್ ಲೊಕೇಶನು. ಇಲ್ಲಿ ಈ ಗೇಟು, ಇಲ್ಲಿಂದ ಬರ್ತಾರೆ ಕಸ್ಟಮರು. ಬರಲಿ, ಇಲ್ಲೇ ವೆಯ್ಟ್ ಮಾಡುವ. ಈಗ ಸರ್ಜಾಪುರ ರೋಡಲ್ಲಿದ್ದೀನಿ, ಇಲ್ಲಿಗೆ ಡ್ರಾಪ್ ಆಗಿತ್ತು. ಸೊ ಅದಾದಮೇಲೆ ಇಂದಿರಾನಗರದಿಂದ ಎಷ್ಟಪ್ಪ ಅಂತ ಅಂದರೆ 273 ರೂಪಾಯಿ. ಇವತ್ತು ಬುಧವಾರ, ಸೊ ಹಂಗಾಗಿ ಫುಲ್ಲು ಪಾರ್ಟಿ, ಎಲ್ಲ ಪಾರ್ಟಿ, ಸೇಮ್ ಕಸ್ಟಮರೇ. ಇನ್ನೊಂದು ಮೋಸ್ಟ್ಲಿ ಇನ್ನು 1 ಅವರಲ್ಲಿ ವಾಪಸ್ ಹೋಗ್ಬೋದು ಇಂದಿರಾನಗರ ಕಡೆಗೆ. ಸೊ ನಾನು ಮನೆ ಕಡೆಗೆ ಹೊರಟೆ. ಈಗ ಸರ್ಜಾಪುರ ರೋಡಲ್ಲಿದ್ದೀನಿ, ಕೈಕೊಂಡ್ರಳ್ಳಿ ಹತ್ರ. ನಾವು ಮನೆಗೆ ಹೋಗುವ ಅಂತ ಜಸ್ಟ್ ಈಗ ಮನೆಗೆ ಬಂದೆ. ಟೈಮ್ ನೋಡ್ಬೋದು 11 ಗಂಟೆ 6 ನಿಮಿಷ. ಒಂದೊಂದು ಆ್ಯಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಎಷ್ಟು ಇವತ್ತು ಅರ್ನಿಂಗ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ನಮ್ಮ ಯಾತ್ರೆಯಲ್ಲಿ ಆಗಿರೋವಂಥ ಅರ್ನಿಂಗ್ ನೀವು ನೋಡ್ಬೋದು, 540 ರೂಪಾಯಿ. ಊಬರ್ನಲ್ಲಿ 923 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ನಮ್ಮ ಯಾತ್ರೆ ಆಯ್ತಲ್ಲ. ಹಾಗೆ ರ್ಯಾಪಿಡೋದಲ್ಲಿ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ರ್ಯಾಪಿಡೋದಲ್ಲಿ 631 ರೂಪಾಯಿ. ಇವತ್ತಿನ ದಿವಸ ಒಂದು ಮಟ್ಟಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಚೆನ್ನಾಗಿ ಡ್ಯೂಟಿ ಕೂಡ ಸೆಟ್ ಆಯಿತು. ನೀವೆಲ್ಲ ನೋಡಿರ್ತೀರ ಯಾವ ಥರ ಡ್ಯೂಟಿ ಬರ್ತಿತ್ತು ಅಂತ. ಮೇನ್ ಏನಪ್ಪ ಅಂತಂದರೆ ಅಂದರೆ ಲಾಂಗ್ ಹಾಲಿಡೇ ಇದೆ ಅಲ್ವಾ, 1 ದಿನ 2 ದಿನ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ರಜೆ ಹಾಕ್ಕೊಂಡು ಹೋಗ್ಬಿಡೋಣ ಅಂತ. ಲಾಂಗ್ ಹಾಲಿಡೇ ಇರೋದ್ರಿಂದಾಗಿ ಒಳ್ಳೆ ಡ್ಯೂಟಿ ಇವತ್ತು ಬಂದು ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.